ಈ ವರ್ಕೌಟ್ ಅಂತ ಜಿಮ್ಮಿಗೆ ಹೋಗ್ತಾರೆ. ಅದ್ರ ವರ್ಸಸ್ಸು ಹಳೆ ಕಾಲದಲ್ಲಿ ಗರಡಿ ಮನೆ ಅಂತಿತ್ತು. ಗರಡಿ ಮನೆಯಲ್ಲಿ ಹನುಮಂತನಿಗೆ ನಮಸ್ಕಾರ ಮಾಡಿ ಆ ಹನುಮಂತನ ಶಕ್ತಿ ತಮಗೆ ಬರಲಿ ಅಂತ ಹಾಲು ಹಲ್ವಾ ತಿನ್ಕೊಂಡು ಅವರು ತುಂಬ ಚೆನ್ನಾಗಿ ಗಟ್ಟಿಯಾಗಿದ್ದರು. ನಮ್ಮಪ್ಪನೂ ಪೈಲ್ವಾನ್ 93 ವರ್ಷ ಇದ್ದರು, ನಮ್ಮ ಅಜ್ಜ 95 ವರ್ಷ. ಆದರೆ ಇವತ್ತು ಜಿಮ್ಮಿಗೆ ಹೋಗ್ತಾರಲ್ಲ, ಫಿಲ್ಮ್ ಆ್ಯಕ್ಟ್ರ್ಗಳನ್ನ ನೋಡಿಕೊಂಡು ಅವ್ರು ಹಾಗೆ ತಮಗೂ 6 ಪ್ಯಾಕ್ ಬರಬೇಕು ಅಂತ ಒಂದು ಫಾರ್ಮುಲಾ ತೊಗೊಳ್ತಾರೆ. ಆ ಫಾರ್ಮುಲಾನಲ್ಲಿ ಬ್ಯಾಂಡ್ ಡ್ರಗ್ಸ್ ಇರುತ್ತೆ. ಈಗ ಹೇಗೆ ಸ್ಪೋರ್ಟ್ಸ್ಮನ್ನು ತಮ್ಮ ಇದನ್ನೇ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಡ್ರಗ್ಸ್ ತೊಗೊಳ್ತಾರಲ್ಲ, ಆ ಥರ ಆ ಡ್ರಗ್ಗು ಇದರಲ್ಲಿರುತ್ತೆ. ಆಮೇಲೆ 6 ಪ್ಯಾಕ್ ಬರಲಿ, ಮಸಲ್ಸು ಬಿಲ್ಡಪ್ ಆಗಲಿ ಅಂತ ಪ್ರೋಟೀನ್ ಬೇಕು ಅಂತ ದಿನಕ್ಕೆ 4 ರಿಂದ 6 ಮೊಟ್ಟೆಗಳನ್ನು ತಿಂತಾರೆ. ಪ್ರತಿ ಮೊಟ್ಟೆಯಲ್ಲಿ 250 ರಿಂದ 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ಅಂದರೆ ನೀವು 4-5 ತೊಗೊಂಡ್ರೆ 1000 ಮಿಲಿಗ್ರಾಮ್ ಕೊಲೆಸ್ಟ್ರಾಲನ್ನು ಪ್ರತಿನಿತ್ಯ ನಿಮ್ಮ ರಕ್ತನಾಳದ ಒಳಗಡೆಗೆ ಸೇರಿಸ್ಕೊತಾ ಇದ್ದೀರಿ. ಈಗ ನಮಗೆ ಬೇಕಾಗಿರೋದು ಕೇವಲ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್. ಅದನ್ನು ನಮ್ಮ ಯಕೃತ ಅಂದರೆ ಲಿವರು ಉತ್ಪತ್ತಿ ಮಾಡ್ತಾ ಇದೆ. ನಮಗೆ ಭಗವಂತನೇ ಕೊಟ್ಟಾಗ ನೀವು ಹೊರಗಡೆಯಿಂದ ಮೇಲೆ ತುಂಬಿಸ್ತಾ ಹೋದರೆ ಅದು ಎಕ್ಸ್ಟ್ರಾ ಆಗಿದ್ದೇನಾಗತ್ತೆ, ಒಂದು ಲೋಟದಲ್ಲಿ ನೀವು ಉಪ್ಪು ಸೇರಿಸ್ತಾ ಹೋಗಿ ಎಷ್ಟೋ ಅಷ್ಟು ಕರಗುತ್ತೆ, ಮಿಕ್ಕಿದ್ದೇನಾಗತ್ತೆ, ಕೆಳಗಡೆಗೆ ಸೆಟ್ಲ್ ಆಗುತ್ತೆ. ಅದೇ ಥರ ಈ ಕೊಲೆಸ್ಟ್ರಾಲು ಕೂಡ ರಕ್ತನಾಳಗಳಲ್ಲೆಲ್ಲ ಶೇಖರಣೆಗೊಳ್ಳುತ್ತೆ. ಸೊ ಸ್ಮೋಕಿಂಗ್ ಮಾಡಿದಾಗ, ಡ್ರಗ್ಸ್ ತಗೊಂಡಾಗ ಮತ್ತು ಈ ಮೊಟ್ಟೆ ಮಟನ್ಗಳನ್ನು ತಗೊಂಡಾಗ, ಇವೆಲ್ಲವೂ ಕೂಡ ಸ್ಟ್ರೆಸ್ ಮಾಡಿಕೊಂಡಾಗ ಒಳಪದರು ಡ್ಯಾಮೇಜ್ ಆಗಿ ಹೋಗುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಲ್ಲದೆ ಅವರು ಎನರ್ಜಿ ಡ್ರಿಂಕ್ ಅಂತ ತಗೊಳ್ತಾರೆ. ಈ ಎನರ್ಜಿ ಡ್ರಿಂಕ್ ಅಂದರೆ ಏನು, ಅದರಲ್ಲಿ ಕೆಫೇನ್ ಇರುತ್ತೆ. ನಾವು ಬೆಳಗ್ಗೆ ಎದ್ದಾಗ ಒಂದು ಲೋಟ ಕಾಫಿ ಕುಡಿದ್ರೆ 4 ಮಿಲಿಗ್ರಾಮ್ ಕೆಫೇನು ಆಹ್ಲಾದಕರವಾಗಿರುತ್ತೆ, ಭಾಳ ಸಂತೋಷವಾಗಿರ್ತೀರಿ, ಚೆನ್ನಾಗಿದೆ ಅಂತ ಇಡೀ ದಿನ ಕಳಿತೀರಿ. ಆದರೆ ಇದರಲ್ಲಿ 50 to 70 ಮಿಲಿಗ್ರಾಮ್ ಕೆಫೇನ್ ಇರುತ್ತೆ. ಅದೇ ಥರ ಕೋಕೋ ಕೋಲಾ ಪೆಪ್ಸಿಯಲ್ಲೂ ಕೂಡ 40 ಮಿಲಿಗ್ರಾಮ್ಸ್ ಇರುತ್ತೆ. ಸೊ ಆ ಕೆಫೇನ್ ಕುಡಿದಾಗ ಏನಾಗುತ್ತೆ, ನಾನು ಹೇಳಿದ್ನಲ್ಲ, ಬ್ರೇನಿಗೆ ಹೈಪರ್ ಆ್ಯಕ್ಟಿವಿಟಿ ಆಗಿಬಿಡುತ್ತೆ, ನಿದ್ರೆ ಬರೋದಿಲ್ಲ. ಆ ನಿದ್ರೆ ಮಾಡದೇ ಇದ್ದರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂತ ಹೇಳಿದೆ. ಅದಕ್ಕಿಂತ ಮೇಲಾಗಿ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಜೊತೆಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವರ್ಕೌಟ್ ಮಾಡಿ ಬೇಡ ಅಂತಲ್ಲ, ಆದರೆ ಅದರ ಜೊತೆಗೆ ಮೊಟ್ಟೆ ಮಟನನ್ನು ತಿಂದು ಪ್ರೋಟೀನ್ ಬೇಕು ಅಂತ ತಗೊಂಡು ಎನರ್ಜಿ ಡ್ರಿಂಕ್ ಅಂತ ತಗೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ಬೋದು. ಈಗ ವರ್ಕೌಟು ಹೆಲ್ತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಈಗ ವ್ಯಾಯಾಮ ಅಂದರೆ ವ್ಯಾಯಾಮ ಮಾಡೋದಕ್ಕೋಸ್ಕರ ಯೋಗಕ್ಕೆ ಹೋಗ್ಬೇಕಾ, ಮತ್ತು ವಾಕಿಂಗ್ ಒಂದು ಮಾಡ್ಕೊಂಡೋದ್ರೆ ಸಾಕಮ್ಮ? ನೋಡಿ, ವಾಕಿಂಗ್ ಮಾಡಿದ್ರೆ ಬರೀ ಕಾಲಿಗಾಗತ್ತೆ, ಕೈಗೆ ಮತ್ತು ತಲೆಗೆ ಆಗೋದಿಲ್ಲ. ಸೂರ್ಯ ನಮಸ್ಕಾರ ಮಾಡಿದ್ರೆ 12 ಆಸನಗಳಿದೆ. ತಲೆಯಿಂದ ಕಾಲುವರೆಗೂ ಎಲ್ಲ ಜಾಯಿಂಟ್ಗಳಿಗೆ ಎಕ್ಸಸೈಸ್ ಆಗುತ್ತೆ. ನೀವು ಸೂರ್ಯ ನಮಸ್ಕಾರ 108 ಸೂರ್ಯ ನಮಸ್ಕಾರ ಮಾಡಿದರೆ 108 ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋದು ಬೇಕಾಗೇ ಇಲ್ಲ. ಅಷ್ಟರ ಮಟ್ಟಿಗೆ ಪವರ್ಫುಲ್. ಯಾಕೆ ಅಂದರೆ ಅದು ನೀವು ಮೈಗೆ ಎಣ್ಣೆ ಹಾಕ್ಕೊಂಡು ಹೂ ಬಿಸಿಲಿನಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದರೆ ವೈಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಇವತ್ತು ಯಾರು ರೂಮಲ್ಲಿ ಕೂತ್ಕೊಂಡು IT-ನವ್ರ ಥರ ಸೂರ್ಯನ ನೋಡ್ದೇ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಹೃದಯಾಘಾತ ಜಾಸ್ತಿ. ಯಾಕಂದರೆ ಅವರಲ್ಲಿ ವೈಟಮಿನ್ ಡಿ ಮತ್ತು B12 ಡೆಫಿಷಿಯನ್ಸಿ ಜಾಸ್ತಿ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗುತ್ತೆ ಅವ್ರಿಗೆ. ಮ್ಯಾಮ್, ಓವರ್ ವೆಯ್ಟ್ ಇಡ್ತಾರಲ್ಲ ಅವರಲ್ಲಿ ಹೆಚ್ಚಾಗಿ? ಹೌದು, ಹೇಳಿದ್ನಲ್ಲ, ಓವರ್ ವೆಯ್ಟ್ ಅಂದರೆ ಸ್ಥೂಲಕಾಯ. 6 ಕಾಯಿಲೆಗಳು: ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಮತ್ತು ಆಲ್ಝೈಮರ್ ಡಿಸೀಸ್. ಇದು ಎಲ್ಲೂ ಓವರ್ ವೇಟ್ನವ್ರಿಗೆ ಬರೋದು. ಹಾಗಾಗಿ ಆ ಓವರ್ ವೇಟ್ನ ಇದ್ದವರು ಯಾರೂ ಕೂಡ ಹೆಚ್ಚು ದಿನ ಬದುಕಲ್ಲ.